ರಸ್ತೆ ಕುರಿತು 6-7 ವರ್ಷದಿಂದ ಅಲೆದಾಡುತ್ತಿರುವ ಬರಗಿ ಗ್ರಾಮಸ್ಥರು. ಗುಂಡ್ಲುಪೇಟೆ ಶಾಸಕರು ನೋಡಲೇಬೇಕಾದ ಸ್ಟೋರಿ ಇದು. ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಮತ್ತು ಗಣೇಶ್ ಪ್ರಸಾದ್ ಜನಪ್ರಿಯ ಶಾಸಕರು, ಜನಪ್ರತಿನಿಧಿಗಳು ಜನರ ಸಮಸ್ಯೆಗೆ ಸ್ಪಂದಿಸುತ್ತಾರೆ. ಅವರ ಬಗ್ಗೆ ಹೆಮ್ಮೆ ಇದೆ. ಗುಂಡ್ಲುಪೇಟೆ ತಾಲೂಕ್ ತಹಸೀಲ್ದಾರ್ ಅವರು ಕೂಡ ಈ ವರದಿ ಗಮನಿಸಬೇಕು. ಬರಗಿ ಗ್ರಾಮದಲ್ಲಿ ಸುಮಾರು 40 ಕುಟುಂಬಸ್ಥರು ವಾಸ ಮಾಡುತ್ತಿರುವ ಸ್ಥಳವಾಗಿದ್ದು, ಮನೆಗೆ ಸಂಚಾರ ಮಾಡಲು ಸರಿಯಾದ ರಸ್ತೆ ಇಲ್ಲದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ. ಅಕ್ರಮ ಕಟ್ಟಡ ಕೂಡ ನಿರ್ಮಾಣ ಮಾಡಿಕೊಂಡು ತೊಂದರೆ ಮಾಡುತ್ತಿದ್ದಾರೆ ಎಂದು ಕೂಡ ಕೇಳಿಬರುತ್ತಿದೆ. ಇದರಲ್ಲಿ ರಾಜಕೀಯ ಕೈವಾಡ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಾರೆ. ಕಳೆದ 6-7 ವರ್ಷದಿಂದ ಅಲ್ಲಿಯ ಜನ ರಸ್ತೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅಕ್ರಮ ಕಟ್ಟಡ ನಿರ್ಮಾಣ ತೆರವಿಗೆ ಮನವಿ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯತ್ ಕೂಡ ತೆರವು ಮಾಡಬೇಕು ಎಂದು ತಿಳಿಸಿದ್ದಾರೆ. ಆದರೆ ಬಲಿಷ್ಠ ರಾಜಕೀಯ ಬಲದಿಂದ ಜನರ ಮೇಲೆ ತಮ್ಮ ದರ್ಪ ತೋರುತ್ತಿದ್ದಾರೆ ಎಂದು ಅಲ್ಲಿಯವರು ಆರೋಪ ಮಾಡುತ್ತಿದ್ದಾರೆ. ನಮ್ಮ ಕನಕ ಟಿವಿ ಕನ್ನಡ ಸುದ್ದಿ ವಾಹಿನಿ ವರದಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ತಿಳಿಸುತ್ತದೆ. ಜನರ ರಸ್ತೆ ಸಮಸ್ಯೆಗೆ ಶಾಸಕರು, ಅಧಿಕಾರಿಗಳು ಪರಿಹಾರ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ನಿರಂತರ ವೀಕ್ಷಿಸುತ್ತೀರಿ ಕನಕ ಟಿವಿ ಕನ್ನಡ. ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿ ವೀಕ್ಷಿಸುತ್ತೀರಿ. ಶನಿವಾರ ಬೆಳಿಗ್ಗೆ ಪಂಚಾಯಿತಿ ರೆಗ್ಯುಲೇಷನ್ ನಡೆಸಿದ್ದು ಇದಕ್ಕೂ ಗಮನ ಹರಿಸದೆ ಇವರು ನಮಗೆ ಊಟಪೆ ಮಾಡಿದ್ದಾರೆ. ಪಂಚಾಯಿತಿ ರೆಗ್ಯುಲೇಷನ್ ರಸ್ತೆ ಬಗ್ಗೆ ಪಂಚಾಯಿತಿ ರೆಗ್ಯುಲೇಷನ್ ನಡೆಸಿದ್ದು ಇವರು ಕೋರ್ಟ್ಗೆ ಹಾಕಿರುವ ಕಾರಣ ನಮಗೆ ರಸ್ತೆಯನ್ನು ಕೊಡಿಸದ ಕಾರಣ ನಮಗೆ ದಯಾಮರಣ ಪ್ರಮಾಣ ಪತ್ರವನ್ನು ನಾವು ಸಲೀಸಾಗಿ ತಹಸೀಲ್ದಾರ್ ಹತ್ರ ಕೊಟ್ಟಿದ್ದೇವೆ.